ನಂದಿಗದ್ದೆಯಲ್ಲಿ 4ನೇಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ. ಜೋಯಿಡಾ ತಾಲೂಕಿನ ನಂದಿಗದ್ದೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 4ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಇಂದು ಅದ್ದೂರಿಯಾಗಿ ನಡೆಯಿತು. ಹಿರಿಯ ಸಾಹಿತಿ ವ್ಯಾಸ ದೇಶಪಾಂಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಇಂದಿನ ಮುಂದುವರೆದ ತಾಂತ್ರಿಕತೆಯಿಂದ ಮುಂದಿನ ಯುವ ಜನಾಂಗಕ್ಕೆ ಆಗುವ ಹಾನಿಯ ಬಗ್ಗೆ ಅರಿವಿರಬೇಕು. ಇದರಿಂದ ಕೆಲಸಗಳು ಕಡಿಮೆಯಾಗುತ್ತವೆ. ಈ ಕೃತಕ ಬುದ್ಧಿಮತ್ತೆ ಬೆಳೆಸುತ್ತಾ ಹೋದರೆ ಜನರ ಭವಿಷ್ಯದ ಗತಿ ಏನಾಗಬಹುದು? ಕೆಲಸ ಇಲ್ಲದೆ ಹೋದರೆ ಜನರು ಮುಂದೆ ಬದುಕುವುದಾದರೂ ಹೇಗೆ? ತಂತ್ರಜ್ಞಾನ ಎಂಬ ಮಾಯಾ ಪ್ರಪಂಚ ಮನುಷ್ಯನನ್ನು ಪಕ್ಕಕ್ಕೆ ತಳ್ಳಿ ಮನುಷ್ಯ ಮಾಡುವ ಕೆಲಸ ತಾನು ಮಾಡುವ ಸಂಸ್ಕೃತಿ ಬೇಕೆ? ಎಲ್ಲಾ ರಂಗದಲ್ಲೂ ಈ ತಾಂತ್ರಿಕತೆ ಹೆಚ್ಚಾಗಿ ಮರುಳು ಮಾಡುವ ಕೆಲ ಆವಿಷ್ಕಾರಗಳಿಂದ ಮುಂದಿನ ತಲೆಮಾರಿನ ಜನತೆ ಬಹುದೊಡ್ಡ ಸಮಸ್ಯೆಗೆ ಸಿಲುಕುವ ಆತಂಕ ಕಾಡುತ್ತಿದೆ. ಹಾಗಾಗಿ ಮಕ್ಕಳಿಗೆ ನಾವು ಈ ಸಮಸ್ಯೆಯನ್ನು ಎದುರಿಸುವ ಶಕ್ತಿ ತುಂಬಬೇಕಾಗಿದೆ ಎನ್ನುತ್ತಾ ಸಾಹಿತಿಗಳು, ಕಲಾವಿದರು ದುರ್ಬಲ ವ್ಯಕ್ತಿಗಳು. ಅವರಲ್ಲಿ ಏನೂ ಇರುವುದಿಲ್ಲ. ಜ್ಞಾನದಿಂದ ಮಾತ್ರ ಅವರು ಸಮಾಜದಲ್ಲಿ ಬದಲಾವಣೆ ತರಬಲ್ಲರು ಎಂದು. ಇಲ್ಲಿಯ ಜನ ಈ ನೆಲ ಬಿಟ್ಟು ಹೋದರೆ ನಾನು ಬೆಳೆಯುತ್ತೇನೆ ಎನ್ನುವ ಕಲ್ಪನೆ ತಪ್ಪು. ಇಲ್ಲಿನ ಸಿಹಿ ನೀರಿನೊಂದಿಗೆ ಬದುಕು ಕಟ್ಟಿಕೊಳ್ಳಿ, ನಮ್ಮತನ ಕನ್ನಡತನ ಉಳಿಸಿಕೊಂಡು ಬೆಳೆಯಿರಿ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ ತಮಾಷೆಯ ನುಡಿಯಲ್ಲಿ, ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚೆಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ ಎಂದು ದಿನಕರ ದೇಸಾಯಿ ಅವರನ್ನು ಸ್ಮರಿಸಿದರು. ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ ದೇಸಾಯಿ ಕಾರ್ಯಕ್ರಮದ ಕುರಿತು ಮಾತನಾಡಿ, ಯಾವುದೇ ಸಾಹಿತಿ, ಕವಿ ನಾನಲ್ಲ, ಆದರೆ ಕನ್ನಡ ಅಭಿಮಾನಿ ನಾನು. ಹಾಗಾಗಿ ನಮಗೊಂದು ಅವಕಾಶ ನೀಡಿದ ಕನ್ನಡ ಸಾಹಿತ್ಯ ಪರಿಷತ್ನವರಿಗೆ ನಾನು ಆಭಾರಿ ಎಂದರು. ತಹಶೀಲ್ದಾರ ಮಂಜುನಾಥ ಮುನ್ನೊಳ್ಳಿ, ಇಒ ಎನ್ ಭಾರತಿ, ಸಹಕಾರಿ ಸಂಸ್ಥೆಯ ಅಧ್ಯಕ್ಷ ರಾಮಕೃಷ್ಣ ದಾನಗೇರಿ, ಕೆಪಿಸಿಸಿ ಸದಸ್ಯ ಸದಾನಂದ ದಬಗಾರ, ಅಂತೋನಿ ಜಾನ್, ಹಿಂದಿನ ಸರ್ವಾಧ್ಯಕ್ಷ ಭೀಮಾಶಂಕರ, ತಾಲೂಕಾ ಕಸಾಪ ಅಧ್ಯಕ್ಷ ಪಾಂಡುರಂಗ ಪಟಗಾರ ಮಾತನಾಡಿದರು. ಈ ಮಧ್ಯೆ ಸರ್ವಾಧ್ಯಕ್ಷ ಸುಕನ್ಯಾ ದೇಸಾಯಿ ಮತ್ತು ಸೀತಾ ದಾನಗೇರಿ ಅವರ ಕೃತಿಗಳನ್ನು ಗಣ್ಯರು ಬಿಡುಗಡೆ ಮಾಡಿದರು. ಹಿಂದಿನ ಸಮ್ಮೇಳನದ ಅಧ್ಯಕ್ಷ ಭೀಮಾಶಂಕರ ಅವರು ಇಂದಿನ ಸರ್ವಾಧ್ಯಕ್ಷ ಸುಕನ್ಯಾ ದೇಸಾಯಿ ಅವರಿಗೆ ಧ್ವಜ ಹಸ್ತಾಂತರಿಸಿದರು. ಧ್ವಜ ಪಡೆದು ಸರ್ವಾಧ್ಯಕ್ಷ ಸುಕನ್ಯಾ ದೇಸಾಯಿ ಮಾತನಾಡುತ್ತಾ, ಸಮಾಜಕ್ಕೆ ಎಂತಹ ಸಾಹಿತ್ಯ ಬೇಕು ಅಂದರೆ ನಮ್ಮನ್ನು ಮನುಷ್ಯನನ್ನಾಗಿ ಮಾಡುವ ಸಾಹಿತ್ಯ ಬೇಕು, ಪ್ರೀತಿಸುವುದನ್ನು ಕಲಿಸುವ, ಪರಸ್ಪರರನ್ನು ಗೌರವಿಸುವ ಸಾಹಿತ್ಯ ಬೇಕು, ನೋವು ನಲಿವುಗಳಿಗೆ ಸ್ಪಂದಿಸುವ ಸಾಹಿತ್ಯ ಬೇಕು, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಸಾಹಿತ್ಯ ಬೇಕು. ನಾವು ಸಮಾಜವನ್ನು ಪ್ರೀತಿಸಿ ಅದರಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕು. ಜೊತೆಗೆ ಸರಳ ಸತ್ಯ ಹಾಗೂ ಮಾನವತೆಯನ್ನು ಎತ್ತಿ ಹಿಡಿಯುವ ಸಾಹಿತ್ಯ ಬೇಕು ಎಂದರು. ಬೆಳಗ್ಗೆ ರಾಷ್ಟ್ರ ಧ್ವಜಾರೋಹಣ, ಸಾಹಿತ್ಯ ಪರಿಷತ್ ಮತ್ತು ನಾಡ ಧ್ವಜಾರೋಹಣ, ಸರ್ವಾಧ್ಯಕ್ಷ ಸುಕನ್ಯಾ ದೇಸಾಯಿ ಅವರನ್ನು ಭವ್ಯ ಮೆರವಣಿಗೆಯಲ್ಲಿ ವೇದಿಕೆಗೆ ಕರೆತಂದು ಗಣ್ಯರ 3 ದ್ವಾರಗಳನ್ನು, ಪುಸ್ತಕ ಮಳಿಗೆಯನ್ನು ಉದ್ಘಾಟಿಸಲಾಯಿತು. ವಿವಿಧ ಗೋಷ್ಠಿಗಳು ನಡೆದವು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನೋಡಿ ಸಂಭ್ರಮಿಸಿದರು. ಸಂಘಟಕರು ಊಟೋಪಚಾರದ ವ್ಯವಸ್ಥೆಯನ್ನು ಉತ್ತಮವಾಗಿ ಮಾಡಿದ್ದರು. ವೇದಿಕೆಯಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಉಳವಿ ಚೆನ್ನಬಸವೇಶ್ವರ ಟ್ರಸ್ಟ್ ಅಧ್ಯಕ್ಷ ಸಂಜಯ್ ಕಿತ್ತೂರ, ಶಂಕರಯ್ಯ ಶಾಸ್ತ್ರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಶೀರ್ ಅಹ್ಮದ್ ಶೇಖ್, ನಂದಿಗದ್ದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ದಾಕ್ಷಾಯಣಿ ದಾನಶೂರ, ಶಶಿಕಾಂತ ಕಾಂಬಳೆ, ನಂದಿಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಧವಳೋ ಸಾವರ್ಕರ್ ಇತರ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶಿಕ್ಷಕರಾದ ವಿಷ್ಣು ಪಟಗಾರ ಅತ್ಯುತ್ತಮವಾಗಿ ನಿರೂಪಿಸಿದರು. ಶಿಕ್ಷಕರಾದ ಜನಾರ್ದನ ಹೆಗಡೆ, ಭಾಸ್ಕರ ಗಾಂವಕರ, ಮಹಾದೇವ ಹಳದನಕರ, ಯಶವಂತ ನಾಯ್ಕ ಇನ್ನಿತರ ಶಿಕ್ಷಕ ಮಿತ್ರರು ಸಹಕರಿಸಿದರು.